ಮೊದಲಿನಿಂದ ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಇದೀಗ ಅಸಮಾಧಾನ ಸ್ಫೋಟದ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಮೊದಲೆಲ್ಲ ಶೀತಲ ಸಮರವಾಗಿದ್ದು ಈಗ ನೇರ ಮಾತಿನ ಕೌಂಟರ್ ಮುಖಾಂತರವಾಗಿ ಬಹಿರಂಗ ಆಗ್ಬಿಟ್ಟಿದೆ, ಜಗಜ್ಜಾಹೀರಾಗ್ಬಿಟ್ಟಿದೆ. ಇದೀಗ ಬಿಜೆಪಿಯಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಈ ಬಂಡಾಯದ ಬೆಂಕಿ. ರಾಜ್ಯಾಧ್ಯಕ್ಷರ ಚುನಾವಣೆಗೆ ತಾರಕಕ್ಕೇರ್ತಾ ಇದೆ ಬಣ ಬಡಿದಾಟ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ನಿಂದ ಎಲೆಕ್ಷನ್ ತಯಾರಿ ಆಗ್ತಾ ಇದೆ. ಇವತ್ತು ಭಿನ್ನರ ಬಳಗದಿಂದ ಅಭ್ಯರ್ಥಿಯ ಆಯ್ಕೆಗೆ ಸಭೆ ನಡೆಯಲಿದೆ. ಸದ್ಯ ಯತ್ನಾಳ್ ಸ್ಪರ್ಧಿಸುವ ಬಗ್ಗೆ ಮಾತುಕತೆ ಅನ್ನೋದು ನಡೀತಾ ಇದೆ. ಯತ್ನಾಳ್ ತಂಡಕ್ಕೆ ಸಂಸದ ಸುಧಾಕರ್ ಕೂಡ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಇಂದಿನ ಸಭೆಯಲ್ಲಿ ಹಲವು ರೆಬಲ್ ನಾಯಕರು ಭಾಗಿಯಾಗುವಂತ ನಿರೀಕ್ಷೆ ಕೂಡ ಇದೆ. ನೋಡಿ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರನ್ನ ಯಾವಾಗ ಅನೌನ್ಸ್ ಮಾಡಲಾಯ್ತೋ ಅಲ್ಲಿಂದ ಶುರುವಾಗಿದ್ದಂತ ಭಿನ್ನಾಭಿಪ್ರಾಯ ಮೊದಲಿಗೆ ಅದು ಬಿಜೆಪಿ ಒಳಗ್ ಮಾತ್ರ ಇತ್ತು. ಅದೊಂದು ಶೀತಲ ಸಮರ ಆಗಿತ್ತು. ಹೋಗ್ತಾ ಬಿಜೆಪಿಯಲ್ಲೇ ಎರಡು ಪಕ್ಷ ಇದೆಯೇನೋ ಅಂತ ಅನ್ಸಕ್ ಶುರು ಆಯ್ತು. ಒಂದು ಬಿಜೆಪಿ ಅಂದ್ರೆ ಯಡಿಯೂರಪ್ಪ, ಇನ್ನೊಂದು ಈಗ ಯತ್ನಾಳ್ ಅನ್ನೋದಕ್ಕೆ ಶುರು ಆಗಿದೆ. ಎರಡು ಬಿಜೆಪಿ ಇದೆಯಾ, ಎ ಬಿಜೆಪಿ ಬಿ ಬಿಜೆಪಿ ಅಂತ ಏನಾದರೂ ಇದೆಯಾ ಅನ್ನುವ ಅನುಮಾನ ಕಾರ್ಯಕರ್ತರಿಗೂ ಕೂಡ ಕಾಡೋದಕ್ಕೆ ಶುರು ಆಗಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ಅವರು ಒಬ್ರೊಬ್ರನ್ನೇ ತಮ್ಮ ಮತ್ತಕ್ಕೆ ಸೆಳ್ಕೊಳ್ತಾ ಇದ್ದಾರೆ. ಅಸಮಾಧಾನಿತರು, ಭಿನ್ನಾಭಿಪ್ರಾಯರು, ವಿಜಯೇಂದ್ರ ಅವರ ವಿರುದ್ಧ ಮಾತನಾಡೋರು ಎಲ್ಲರೂ ಯತ್ನಾಳ್ ಬಣಕ್ಕೆ ಹೋಗಿ ಸೇರ್ಪಡೆ ಆಗ್ತಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಚುನಾವಣೆ ಮಾಡಿಯೇ ಆಯ್ಕೆ ಮಾಡ್ತೀವಿ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿದ್ದು ಆಗಿದೆ. ಅದು ಎಲ್ಲ ರಾಜ್ಯಗಳಲ್ಲೂ ಕೂಡ ಅದಕ್ಕೆ ಅಂತ ಉಸ್ತುವಾರಿಯನ್ನು ನೇಮಕನೂ ಮಾಡಾಗಿದೆ. ಆದರೆ ಇಲ್ಲಿಗೇನಾಗ್ತಿದೆ ಅಂತಂದರೆ, ಕಾಂಗ್ರೆಸ್ನ ವಿರುದ್ಧದ ಚುನಾವಣೆ ಅಥವಾ ಬೇರೆ ಪಕ್ಷಗಳ ವಿರುದ್ಧದ ಚುನಾವಣೆಯನ್ನು ಹೆಂಗೆ ಎದುರಿಸ್ತಾ ಇತ್ತು ಬಿಜೆಪಿ, ಅದೇ ಥರ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಕೂಡ ಅಷ್ಟೆಲ್ಲ ಸ್ಟ್ರಾಟರ್ಜಿಯನ್ನು, ಅಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಮೊದಲೆಲ್ಲ ಹೈಕಮಾಂಡಿಂದ ಒಂದು ಸಂದೇಶ ಬರ್ತಾ ಇತ್ತು, ಅವ್ರನ್ನ ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾ ಇದ್ರು. ಬಿಜೆಪಿ ಶಿಸ್ತಿನ ಪಕ್ಷ ಆಗಿದ್ರಿಂದ ಯಾರು ಎಕ್ಸ್ಟ್ರಾ ಮಾತಾಡ್ತಾ ಇರಲಿಲ್ಲ. ಆದರೆ ಈಗ ಹಂಗಲ್ಲ. ನಾವ್ಯಾಕೆ ಅಧ್ಯಕ್ಷರು ಆಗಬಾರ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಎಲೆಕ್ಷನಿಗೆ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಉಸ್ತುವಾರಿ ಮೇಲೆ ಬೇಸರ, ಹೈಕಮಾಂಡ್ ನಾಯಕರ ಮೇಲೆ ಅಸಮಾಧಾನ, ಯಾರು ಏನು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ. ಯತ್ನಾಳ್ ಟೀಮ್ನಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗ್ ಇದೆ, ಯಾರು ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಕೂಡ ನಾನೇ ನಿಂತ್ಕೊಳ್ತೀನಿ, ನಾನೇ ಗೆಲ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಅಲ್ಲಿಗೆ ಎರಡೂ ಕಡೆಯಿಂದಲೂ ರೇಸ್ ಅಂತೂ ಇದ್ದೇ ಇದೆ. ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಇವತ್ತು ಯತ್ನಾಳ್ ಅವರನ್ನು ನೀವೇ ನಿಂತ್ಕೊಳ್ಳಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಸಮಾಧಾನಿತ ಗುಂಪಲ್ಲಿರೋರು ಯತ್ನಾಳ್ ಅವ್ರು ನಾನು ಬೇಡ, ನೀವು ಯಾರಾದರೂ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಟೀಮ್ ದಿನದಿಂದ ದಿನಕ್ಕೆ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಡಾಕ್ಟರ್ ಸುಧಾಕರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ವಿಜಯೇಂದ್ರ ವಿರುದ್ಧ. ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ನನ್ನ ಒಪ್ಪಿಗೆ ಇಲ್ಲದೇನೆ ನನ್ನ ಕ್ಷೇತ್ರದಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರು ನನ್ನ ಸೋಲಿಗೆ ಅಂತ ಕೆಲಸ ಮಾಡಿದವರು ಅಂತ. ಅದಕ್ಕೆ ವಿಜಯೇಂದ್ರ ಟೀಮ್ನವರು ಕೂಡ ಎಲ್ಲರನ್ನು ಕೇಳೇನೆ ಚರ್ಚೆ ಮಾಡಿ ಆಗಿರೋದು, ಇದರಲ್ಲಿ ವಿಜಯೇಂದ್ರ ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಸುಧಾಕರ್ ಅಸಮಾಧಾನವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ನಂಗೆ ಆಗಲೇ ಸಿದ್ದರಾಮಯ್ಯನವ್ರು ಹೇಳಿದ್ರು,